ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ವಿಶೇಷವೆಂದರೆ ಶ್ರೀ ಸ್ವಾಮಿ ವಿವೇಕಾನಂದರವರ ಜಯಂತ್ಯೋತ್ಸವ. ಈ ಜಯಂತಿ ಪ್ರಯುಕ್ತ ಬೆಂಗಳೂರಿನ ಪ್ರಖ್ಯಾತ ಕಾಲೇಜಾದಂತಹ ಸುವರ್ಣ ಕಾಲೇಜಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ವೃಂದ ಶಿಷ್ಯವೃಂದದಿಂದ ಹಾಗೂ ಗುರುಗಳಾದ ಶ್ರೀ ನಾಗರಾಜ್ ಅವರಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಒಂದು ಮಾನಸಿಕ ತುಮಲ ಹೇಗಿತ್ತು, ಅವರ ಅಸಹಾಯಕತೆ ಹೇಗಿತ್ತು, ಏನು ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇರಲಿಲ್ಲ. ಆದರೆ ನಾನು ಮಾಡಲೇಬೇಕು ಅನ್ನೋ ಒಂದು ಛಲ ವಿವೇಕಾನಂದರು ಹೇಳೋದೇ ಅಷ್ಟು. ಮೊದಲು ನಮ್ಮನ್ನು ನಾವು ನಂಬಬೇಕು, ಅದು ನಮ್ಮಲ್ಲಿ ಅಚಲವಾದ ಆತ್ಮವಿಶ್ವಾಸವನ್ನು ತುಂಬುತ್ತೆ. ಏನೇ ಬಂದರೂ ಏನೇ ಸಮಸ್ಯೆಗಳು ಬಂದರೂ ಮಾಡ್ತೀನಿ, ನನ್ನ ಕೈ ಸಾಧ್ಯ ಇದೆ ಹೇಳ್ತೀವಿ ನಾವು. ಐ ಕ್ಯಾನ್ ಅಂಡ್ ಐ ವಿಲ್ ಹೇಳೋದೇನಂತಾರೆ ಅವರದೆಲ್ಲ, ಅದನ್ನ ಐ ಕ್ಯಾನ್ ಅಂಡ್ ಐ ವಿಲ್, ಸಾಧ್ಯ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ. ಬಹಳ ಅದ್ಭುತವಾಗಿ ಅಮೋಘವಾಗಿ ಜೋಡಿದಂತಹ ಈ ನೃತ್ಯೋತ್ತರ ರೂಪದ ರೂವಾರಿಯಾದಂತಹ ಶ್ರೀಯುತ ನಾಗೇಂದ್ರ ಅವರು ಇತರರಿಗೆ ನೀಡಬೇಕಾಗಿ. ಕಾಲೇಜ್ ಹುಡುಗರೆ ಎಷ್ಟೊಂದು ಜನ ಇದ್ದಾರೆ ನೋಡಿ, ರೆಕಗ್ನೈಸ್ ಮಾಡ್ತೀರಾ ನೀವು? ಓಕೆ, ದಟ್ಸ್ ಫೈನ್. ನಿಮ್ಮ ಕಾಲೇಜ್ ನಮ್ಮ ಹುಡುಗರು ಸರಿ, ಕಾರ್ಪೊರೇಷನ್ ಕ್ಲಾಸು, ಆಮೇಲೆ ಆ ಸ್ಕೂಲ್ ಹುಡುಗರು ಸರಿ, ಒಟ್ಟಿನಲ್ಲಿ ಒಂದು ಒಳ್ಳೆ ಶೋ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಒಂದು ಜೋರು ಚಪ್ಪಾಳೆ ತಟ್ಟಬೇಕು. ಜನಧ್ವನಿ ಚಾಲಕನ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಈ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಅವರಿಗೆ ಪೂರ್ವ ಹೃದಯದ ಧನ್ಯವಾದ. ಮತ್ತೆ ಕಲಾವಿದರಿಗೂ ಆ ಒಂದು ನೋಡ್ತಾ ಇದ್ದ ದೃಶ್ಯವನ್ನು ಮೈ ರೋಮಾಂಚನ ಆಯ್ತು. ಈ ವಿವೇಕಾನಂದ ಕಲಾ ಕೇಂದ್ರ ವಿದ್ಯಾಪೀಠದಲ್ಲಿರುವಂತಹ ಈ ಕೇಂದ್ರ ರಾಜ್ಯ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿ ಮತ್ತು ಆರ್ಯಭಟ ಪ್ರಶಸ್ತಿಯನ್ನ ಪಡೆದಿರುವಂತಹದ್ದು. ಎಷ್ಟೋ ವರ್ಷಗಳಿಂದ ಅತ್ಯದ್ಭುತವಾಗಿ ಈ ಒಂದು ನೃತ್ಯ ರೂಪಕ ನೋಡಿ ಬಂದಿತ್ತು, ಅಮೋಘವಾಗಿ ಅದ್ಭುತವಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ವಿಶೇಷವೆಂದರೆ ಶ್ರೀ ಸ್ವಾಮಿ ವಿವೇಕಾನಂದರವರ ಜಯಂತ್ಯೋತ್ಸವ. ಈ ಜಯಂತಿ ಪ್ರಯುಕ್ತ ಬೆಂಗಳೂರಿನ ಪ್ರಖ್ಯಾತ ಕಾಲೇಜಾದಂತಹ ಸುವರ್ಣ ಕಾಲೇಜಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ವೃಂದ ಶಿಷ್ಯವೃಂದದಿಂದ ಹಾಗೂ ಗುರುಗಳಾದ ಶ್ರೀ ನಾಗರಾಜ್ ಅವರಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಂಶುಪಾಲರಾದ ಮೇಡಮ್ ಅವರು ಈ ಕಾರ್ಯಕ್ರಮದ ಅನಿಸಿಕೆ ಹಂಚ್ಕೊತಾ ಇದ್ದಾರೆ. ನಮಸ್ಕಾರ ಹೇಳಿ ಮೇಡಮ್. ಮತ್ತೊಮ್ಮೆ ನಮ್ಮೆಲ್ಲರ ಅಭಿನಂದನೆಗಳು ಚಪ್ಪಾಳೆಯ ಮೂಲಕ. ನೀವೆಲ್ಲರಿಗೂ ಇವತ್ತಿನ ಒಂದು ಶುಭಕಾಮನೆಯನ್ನು ನೀಡ್ತಾ, ಮುಂದೆ ನಮ್ಮೆಲ್ಲರ ಜೀವನ ಚೆನ್ನಾಗಾಗಲಿ, ನಮ್ಮ ದೇಶ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಬರೀ ಎಕನಾಮಿಕಲಿ ಫುಲ್ ಪೊಸಿಷನ್ ಇಂದ ಬರೋದಂತ ಆಗೋದು ಬೇಡ. ನಮ್ಮೆಲ್ಲರ ಒಂದು ನಡವಳಿಕೆ, ಶಿಸ್ತು, ಬದ್ಧ ಜೀವನ ಎಲ್ಲರ ವಿಷಯದಲ್ಲೂ ನಮ್ಮ ದೇಶ ನಂಬರ್ ಒನ್ ಅಂತ ಅನ್ನಿಸ್ಕೊಳ್ಳಿ ಪ್ರಪಂಚದಲ್ಲಿ ಅಂತ ಹೇಳ್ತಾ ಮಾತಲ್ಲೆಲ್ಲರಿಗೂ ಅಭಿನಂದನೆಗಳು. ಸದಸ್ಯರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ, ಮತ್ತೆ ಪ್ರಧಾನವಾಗಿ ವಿವೇಕಾನಂದರ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಕ್ಕೋಸ್ಕರ ವಿವೇಕಾನಂದ ಜಯಂತಿಯ ಉತ್ಸವ ಸುವರ್ಣ ಮಹಾವಿದ್ಯಾಲಯದ ಭಾಷಾ ಪ್ರಾಧಿಕಾರ ಮತ್ತು ಎಲ್ಲ ವಿವೇಕಾನಂದ ಸ್ಟಡಿ ಸೆಂಟರ್ ಕೂಡ ಮತ್ತೆ ವಿವೇಕಾನಂದ ಕಲಾ ಕೇಂದ್ರದ ಮಹನೀಯರೆಲ್ಲ ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಇದರ ಪರಿಚಯವನ್ನ, ಇದರ ವಿಚಾರವನ್ನ ನಾಗರಾಜ್ ಮಹೋದಯ ಅವರು ಪ್ರಸ್ತುತಪಡಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ಸ್ವಾಮಿ ವಿವೇಕಾನಂದರ ದಿನೋತ್ಸವದ ಅಂಗವಾಗಿ ಒಂದು ವಿಶೇಷ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಏನೇ ಬಂದರೂ ಏನೇ ಸಮಸ್ಯೆಗಳು ಬಂದರೂ ಮಾಡ್ತೀನಿ, ನನ್ನ ಕೈ ಸಾಧ್ಯ ಇದೆ ಹೇಳ್ತೀವಿ ನಾವು. ಐ ಕ್ಯಾನ್ ಅಂಡ್ ಐ ವಿಲ್ ಹೇಳೋದೇನಂತಾರೆ ಅವರದೆಲ್ಲ, ಅದನ್ನ ಐ ಕ್ಯಾನ್
and I will. ಸಾಧ್ಯ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ಮೊರೆಯುವ ಕಡಲಿಗೆ ಹಾಡಿ ಧುಮುಕಿದ, ಮೊರೆಯುವ ಕಡಲಿಗೆ ಹಾಡಿ ಧುಮುಕಿದ, ಬೆರೆಗಳ ಸೀಳಿದ, ಈಜಿದ, ನುಗ್ಗಿದ. ಪೂರ್ವ ಪಶ್ಚಿಮಕ್ಕೆ ತಂದಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ. ಪೂರ್ವ ಪಶ್ಚಿಮಕ್ಕೆ ತಂದಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ಪೂಜಿಸಿದ ಪರಮಹಂಸನ ನೀನು ಸಕಲ ಮತಗಳ ಸಾರವನ್ನರಿತು ಅದರಂತೆಯೇ ಪುಣ್ಯ ಜೀವನವನ್ನು ನಡೆಸಿದ ಘನ ಮಹಿಮನು ನೀನು. ತನ್ನ ಅತ್ಯದ್ಭುತ ವಾಗ್ವೈಖರಿಯಿಂದ, ಪ್ರಚಂಡತೆಯಿಂದ, ಪ್ರಕಾಂಡ ಪಾಂಡಿತ್ಯದಿಂದ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ ಸ್ವಾಮಿ ವಿವೇಕಾನಂದರ ಗುರುದೇವನು ನೀನು. ಜಗನ್ಮಾತೆ ಚಾಮುಂಡಾಂಬೆಯ ಶ್ರೇಷ್ಠತಮ ಭಕ್ತನೇ, ನಮ್ಮನ್ನು ಕಡೆಗಣಿಸದೆ ಪ್ರೀತಿಯಿಂದ ಪಾಲಿಸು. ಅದರ ಹೃದಯವನ್ನು ಅರಿತಿದ್ದೆ. ನೂತನ ಚೇತನ ಶಕ್ತಿ ಅದರ ಅಂತರಾಳದಲ್ಲಿ ಅಡಗಿದೆ. ಅದನ್ನು ಎತ್ತಿಸಲು ಪ್ರಯತ್ನ ಪಡುತ್ತೇನೆ, ಸೊಂಟ ಕಟ್ಟಿ ನಿಲ್ಲುತ್ತೇನೆ. ಹೇ ಗುರುದೇವ, ನಿನ್ನ ಕೃಪೆಯನ್ನು ನೀಡು, ನನಗೆ ನೆರವಾಗು. ಸರ್ವಧರ್ಮಸ್ಥಾಪಕಸ್ತ್ವಂ ಸರ್ವಧರ್ಮಸ್ವರೂಪಕಃ ಸ್ವರೂಪಕಃ ಆಚಾರ್ಯಾಣಾಂ ಮಹಾಚಾರ್ಯ ರಾಮಕೃಷ್ಣಾಯ ತೇ ನಮಃ. ನನಗಿಂದು ತಿಳಿಯಿತು ನನ್ನ ಜನ್ಮೋದ್ದೇಶ. ಪಶ್ಚಿಮ ದೇಶಗಳಿಗೆ ಹೋಗುವೆನು. ಅವರು ಭಾರತಾಂಬೆಗೆ ತಲೆಬಾಗಿ ಆಕೆಗೆ ನೆರವಾಗುವಂತೆ ಮಾಡುವೆನು. ಭರತಖಂಡವನ್ನು ಮೇಲೆತ್ತುವೆನು. ಶ್ರೀರಾಮಕೃಷ್ಣ ಗುರುದೇವ ಸಂಪ್ರೀತೆ ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ ಶ್ರೀರಾಮಕೃಷ್ಣ ಗುರುದೇವ ಸಂಪ್ರೀತೆ. ಸಾಧುವೆ ಹಾಡು ಜಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿನ ನಮ್ಮ ಈ ತಾಯ್ನಾಡನು. ದೂರ ಕಡವಿಯೊಳಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದನದ ಬಳಿ ಜಗದ ಗಲಿಬಿಲಿ ಕಟ್ಟದೋ. ಎಲ್ಲಿ ಕಾಮವು ಸುಳಿಯದು, ಎಲ್ಲಿ ಜೀವವು ತಿಳಿಯದು. ಕೀರ್ತಿ ಕಾಂಚನವೆಂಬು ಮಾಸೆಗಳಿಂದ ಜನಿಸುವ ಭ್ರಾಂತಿಯ, ಎಲ್ಲಿ ಆತ್ಮವು ಪಡೆದು ನಲಿಯುವುದು ನಿಜವಾಗಿನ ಶಾಂತಿಯ. ನನ್ನಿ ಅರಿವಾನಂದವಾಗಿನಿಯ ಶ್ರೀ ಗುರು ವಿವೇಕಾನಂದ ಆಧ್ವ ಮಂಡಲದಿಂದ, ಆಧ್ವ ಮಂಡಲದಿಂದ. ಶ್ರೀ ಗುರು ವಿವೇಕಾನಂದ ಓ ಬಂದ, ಶ್ರೀ ಗುರು ವಿವೇಕಾನಂದ. Sisters and brothers of America, it fills my heart with joy, unspeakable response to the warm and cordial welcome which you have given us.
in the name of the most ancient order of the monks in the world. I thank you in the name of the millions and millions of Hindu people of all classes and sects. My thanks also to some of the speakers on this platform, who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. I will quote to you, my brethren, few lines from a hymn which I remember to have repeated from my earliest childhood, which is every day repeated by millions of human beings. As different streams having their sources in different places, all mingle their water in the sea. So, O Lord, the different paths which men take through different tendencies, various though they appear, crooked or straight, all lead to Thee. I fervently hope that the bell that tolled this morning in honor of this convention may be the death knell of all fanaticism, of all persecution with the sword or with the pen, and of all uncharitable feelings between persons wending their way to the same goal. योपां पुष्पं वेद पुष्पवान् प्रजावान् पशुमान् भवति चन्द्रभामा अपां पुष्पवान् प्रजावान् पशुमान् भवति ವೀರ ಸನ್ಯಾಸಿ ವಿವೇಕಾನಂದರಿಗೆ ವಿಶ್ವಮಾನವ ವಿವೇಕಾನಂದರಿಗೆ ವಿಶ್ವವಂದ್ಯ ವಿವೇಕಾನಂದರಿಗೆ ವಿಶ್ವವಂದ್ಯ ವಿವೇಕಾನಂದರಿಗೆ. ಸ್ವಾಮೀಜಿ ದೇವಾಲಯವನ್ನು ಪ್ರವೇಶಿಸಿ ರಾಮೇಶ್ವರನ ದರ್ಶನ ಮಾಡಿದರು. ಅಲ್ಲಿ ನೆರೆದಿದ್ದ ಜನರನ್ನುದ್ದೇಶಿಸಿ ಭಾಷಣ ಮಾಡುವಂತೆ ಅವರನ್ನು ಕೇಳಿಕೊಂಡಾಗ ಸ್ವಾಮೀಜಿ ಸ್ಫೂರ್ತಿ ಭರಿತರಾಗಿ ಈ ರೀತಿ ಹೇಳಿದರು. ನಮ್ಮ ದೇಶಕ್ಕೆ ಇಂದು ಬೇಕಾಗಿರುವುದು ಕಬ್ಬಿಣದಂತ ಮಾಂಸಖಂಡಗಳು, ಉಕ್ಕಿನಂತ ನರಗಳು, ಅವುಗಳ ಅಂತರಾಳದಲ್ಲಿ ಸಿಡಿಲಿನಂತ ಸಾಮಗ್ರಿಗಳಿಂದ ಮಾಡಿದ ಮಾನಸಿಕ ಶಕ್ತಿ. ಧೀರರು ಮಾತ್ರವೇ ಮಹತ್ ಕಾರ್ಯಗಳನ್ನು ಸಾಧಿಸಬಲ್ಲರು, ಹೇಡಿಗಳಲ್ಲ. ರಾಷ್ಟ್ರಹಿತಕ್ಕಾಗಿ ನೀವು ಏನಾದರೂ ಕೆಲಸ ಮಾಡಿ, ನಂತರ ರಾಷ್ಟ್ರ ನಿಮಗೆ ಸಹಾಯ ಮಾಡುವುದು, ಆ ನಂತರ ದೇಶವೇ ನಿಮ್ಮ ಪರವಾಗಿರುವುದು. ಧೀರರಾಗಿ ಧೀರರಾಗಿ. ಮನುಷ್ಯ ಮಡಿಯುವುದು ಒಂದೇ ಬಾರಿ. ಅಜ್ಞಾನಾಂಧಕಾರಗಳಲ್ಲಿ ತೊಳೆದುವುದಕ್ಕಿಂತ ಮೃತ್ಯುವೇ ಲೇಸು. ಸೋಲನ್ನೊಪ್ಪಿಕೊಂಡು ಬಾಳುವುದಕ್ಕಿಂತ ಸಮರದಲ್ಲಿ ಮಡಿಯುವುದೇ ಲೇಸು. ನನ್ನ ಶಿಷ್ಯರು ಹೇಡಿಗಳಾಗಬಾರದು. ನಿಮ್ಮ ಕಾಲಿನ ಮೇಲೆ ನಿಂತು ಪುರುಷ ಸಿಂಹರಾಗಿ ಪುರುಷ ಸಿಂಹರನ್ನು ಮಾಡುವ ಸಿದ್ಧಾಂತ ನಮಗೆ ಬೇಕಾಗಿದೆ. ಸರ್ವತೋಮುಖವಾದ ಪುರುಷ ಸಿಂಹರನ್ನು ಮಾಡುವ ವಿದ್ಯಾಭ್ಯಾಸ ನಮಗಿಂದು ಬೇಕಾಗಿದೆ. ಸತ್ಯವೇ ಅನಂತ ಜ್ಞಾನ. ಸತ್ಯವು ಶಕ್ತಿ ಕೊಡಬೇಕು, ಬೆಳಕು ಕೊಡಬೇಕು, ಸ್ಫೂರ್ತಿ ಕೊಡಬೇಕು. ಜಯ ಹೊಂದಬೇಕಾದರೆ ಅತ್ಯದ್ಭುತ ಇಚ್ಛಾಶಕ್ತಿ, ಛಲ ಇವುಗಳು ಬೇಕು. ಸಾಗರವನ್ನು ಕುಡಿಯುತ್ತೇನೆ, ಪರ್ವತಗಳು ಧೂಳಿ ದೂಸರವಾಗುವು ನಮ್ಮ ಇಚ್ಛಾಶಕ್ತಿಯಿಂದ ಎನ್ನುವವನು ಛಲಗಾರ. ಅಂತಹ ಶಕ್ತಿ ಇರಲಿ, ಅಂತಹ ಶ್ರಮವಿರಲಿ. ಕಷ್ಟಪಟ್ಟು ಸಾಧನೆ ಮಾಡಿ ನಿಮ್ಮ ಗುರಿಯನ್ನು ಸೇರಿಯೇ ಸೇರುತ್ತೀರಿ. ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಸ್ವಾತಂತ್ರ್ಯವೇ ಉಪನಿಷತ್ತಿನ ಮೂಲ ಮಂತ್ರ. ತರುಣವೀರ, ಹೇಳಿ, ಎದ್ದೇಳಿ, ಎಚ್ಚರಗೊಳ್ಳಿ. ಗುರಿ ಮುಟ್ಟುವವರೆಗೆ ನಿಲ್ಲದೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿ ನಾನು ವಾಸಿಸಿರುವೆ. ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ.
ಕಿಂಕರನೇ ಅರಸುವೆ ನೀನು ಓ ನನ್ನ ಕಿಂಕರನೇ ನಿನ್ನ ಬಳಿ ನಾನು ವಾಸಿಸಿರುವೆ ಭೂಮಿಯನ್ನು ಸೇರುವವರೆಗೂ ನೀ ಅರಕ್ಷಣ ನಿಲ್ಲದೆ ಮುನ್ನಡೆಸಗನೆ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಸುಮಾರು 15 ವರ್ಷಗಳು ಮುಂದೆಯೂ ಅನೇಕ ಜನರಿಗೆ ಜನ್ಮ ನೀಡುವಳು. ವಿಶ್ವ ವಿಜೇತರಾಗಿ ವಿಶ್ವ ಮಾನವ वेदाहमेतं पुरुषं महान्तं आदित्यवर्णं तमसः परस्तात् तमेव विदित्वा अतिमृत्युमेति नान्यः पन्था विद्यते यदा ಭೂಮಿಯನ್ನು ಸೇರುವವರೆಗೂ ನೀ ಅರಕ್ಷಣ ನಿಲ್ಲದೆ ಮುನ್ನಡೆಸಗನೆ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಓಂ ತತ್ಸತ್ ಓಂ ತತ್ಸತ್ ಸುರಾನ ಮಹಾವಿದ್ಯಾಲಯದ ಭಾಷಾ ಪ್ರಾಧಿಕಾರ ಮತ್ತು ಎಲ್ಲ ವಿವೇಕಾನಂದ ಸ್ಟಡಿ ಸೆಂಟರ್ ಕೂಡ ಮತ್ತೆ ವಿವೇಕಾನಂದ ಕಲಾ ಕೇಂದ್ರದ ಮಹನೀಯರೆಲ್ಲ ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಇದರ ಪರಿಚಯವನ್ನ ಇದರ ವಿಚಾರವನ್ನ ನಾಗರಾಜ್ ಮಹೋದಯ ಅವರು ಪ್ರಸ್ತುತಪಡಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ಸ್ವಾಮಿ ವಿವೇಕಾನಂದರ ದಿನೋತ್ಸವದ ಅಂಗವಾಗಿ ಒಂದು ವಿಶೇಷ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮೆಲ್ಲರ ಅಭಿನಂದನೆಗಳು ಚಪ್ಪಾಳೆಯ ಮೂಲಕ. ವಿವೇಕಾನಂದ ಜಯಂತಿ ಎಲ್ಲ ಯುವತಿಯರ ಸ್ಫೂರ್ತಿ. ಯುವತಿಯರು ತರ ಹೇಳಿದಾಗ ಅದು ನಮ್ಮನ್ನು ಇನ್ಕ್ಲೂಡ್ ಆಗುತ್ತೆ. 50 ವರ್ಷ 60 ವರ್ಷ ಯುವತಿಯರು. ಈ ಒಂದು ಪ್ರಯೋಗ ಏನಿತ್ತಿರತ್ತು, ಈ ಪ್ರಯೋಗದ ಮೂಲಕ, ಅಭಿನಯದ ಮೂಲಕ, ಹಾಡಿನ ಮೂಲಕ, ಪದ್ಯದ ಮೂಲಕ ವಿವೇಕಾನಂದರ ಒಂದು ಜೀವನವನ್ನ ನಮ್ಗೆಲ್ಲ ಪರಿಚಯ ಮಾಡಿಕೊಡುವಂತ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಅಭಿನಂದನೆಗಳು. ಹೇಗೆ ವಿವೇಕಾನಂದರ ಒಂದು ಪ್ರತಿಯೊಂದು ಭಾಷಣ ಇರ್ಬೋದು, ಅಥವಾ ಅವರ ಯೋಚನೆ ಇರ್ಬೋದು, ಅಥವಾ ಅವರ ಬರವಣಿಗೆ ಇರ್ಬೋದು, ಎಲ್ಲವೂ ನಮ್ಮ ಭಾರತೀಯ ವಿದ್ಯಾರ್ಥಿಗಳ, ಇವತ್ತಿನ ವಿದ್ಯಾರ್ಥಿಗಳ ಸ್ಫೂರ್ತಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ಮುಂದೆ ನಮ್ಮ ಭಾರತವನ್ನ ಈಗಾಗ್ಲೇ ವಿಶ್ವಗುರು ಅಂದ್ರೆ ಭಾರತ ಅಂತಲ್ಲಿ ಅದು ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಅದು ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ರಿಂದ ನಮ್ಮೆಲ್ಲ ಮಕ್ಕಳು ಬೆಳಗ್ಗೆ ಸಮಯ ಹೇಳಿದ್ವಿ, ಅದೇ ಮತ್ತೆ ಹೇಳ್ತಾ ಇದೀವಿ, ವಿವೇಕಾನಂದರ ಕೆಲವು ಪುಸ್ತಕಗಳನ್ನ ಓದಿ ಅವ್ರ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದಷ್ಟು ಅರ್ಥ ಮಾಡ್ಕೊಳ್ಳಿ. 3 ವಿಷಯಗಳನ್ನ ಓದ್ಬೋದು, ಅದರಲ್ಲಿ ಒಂದು ವಿಷಯವನ್ನ ಅಳವಡಿಸಿಕೊಂಡು ಪಾಲನೆ ಮಾಡಿ. ಆ ಒಂದು ಮಾಡೋದ್ರಿಂದ ಈಗಾಗಲೇ ಅವರು ಇದನ್ನು ತೋರಿಸಿದ್ರು, ಅಭಿನಯದಲ್ಲಿ ತೋರಿಸಿದ್ರು, ಈ ಒಂದು ದೃಶ್ಯಾವಳಿಗಳಲ್ಲಿ ತೋರಿಸಿದ್ರು. ವಿವೇಕಾನಂದರು ಹೇಳಬಂದು ಯಾವತ್ತೂ ನಮ್ಮನ್ನು ನಾವು ಅಸಮರ್ಥರು ಅಂತ ಅನ್ಕೋಬಾರ್ದು. ನಮಗೆ ಸಾಮರ್ಥ್ಯವನ್ನ ನಾವು ಅರಿವು ಮಾಡಿಕೊಂಡು ಆ ಸಾಮರ್ಥ್ಯದಿಂದ ಮುನ್ನುಗ್ಗಿ ಒಳ್ಳೆಯ ವಿಷಯಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಭಾರತಾಂಬೆಯಲ್ಲಿ ನಮ್ಮೆಲ್ಲರಿಗೂ ಪ್ರೀತಿ, ಪ್ರೇಮ ಮತ್ತು ಹೆಮ್ಮೆಯಲ್ಲಿ ನಾವೆಲ್ಲ ಹೆಮ್ಮೆಯ ಕುದುರೆ ಪುತ್ರಿಯರಾಗಿ ಬಾಳೋಣ ಅಂತ ನೀವೆಲ್ಲರಿಗೂ ಇವತ್ತಿನ ಒಂದು ಶುಭಕಾಮನೆಯನ್ನು ನೀಡ್ತಾ, ಮುಂದೆ ನಮ್ಮೆಲ್ಲರ ಜೀವನ ಚೆನ್ನಾಗಾಗ್ಲಿ, ನಮ್ಮ ದೇಶ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿ. ಬರೀ ಎಕನಾಮಿಕಲಿ ಫುಲ್ ಪೊಸಿಷನ್ ಇಂದ ಬರೋದಂತ ಆಗೋದ್ ಬೇಡ. ನಮ್ಮೆಲ್ಲರ ಒಂದು ನಡವಳಿಕೆ, ಶಿಸ್ತು, ಬದ್ಧ ಜೀವನ ಎಲ್ಲರ ವಿಷಯದಲ್ಲೂ ನಮ್ಮ ದೇಶ ನಂಬರ್ 1 ಅಂತ ಅನ್ನಿಸ್ಕೊಳ್ಳಿ ಪ್ರಪಂಚದಲ್ಲಿ ಅಂತ ಹೇಳ್ತಾ ಮಕ್ಕಳೆಲ್ಲರಿಗೂ ಅಭಿನಂದನೆಗಳು.
ಈ ಒಂದು ಕಾರ್ಯಕ್ರಮದ ಕುರಿತು ಶ್ರೀ ಶ್ರೀಯುತ ಹರೀಶ್ ಅವರು ತಮ್ಮ ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ವಿವೇಕಾನಂದ ಜಯಂತಿ ಶುಭಾಶಯಗಳು. ಮತ್ತೊಮ್ಮೆ ಈ ನೃತ್ಯ ನಿರೂಪಣೆ, ಅದರ ಚಿಂತನೆ, ಅದರ ಸಂಯೋಜನೆ ಮಾಡಿ ಒಂದು 10 ನಿಮಿಷದಲ್ಲೇ ವಿ ವೆಂಟ್ ಅವರ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಪ್ರೈಮರಿ ಮತ್ತೆ ಸೆಕೆಂಡರಿ ಸ್ಕೂಲ್ ಅಲ್ಲಿ ತಿಂಗಳಿಗೆ ಒಂದ್ಸರಿ ಈ ತರ ನೃತ್ಯ ನಿರೂಪಣೆ ಮಾಡ್ತೇವೆ. ಆಲ್ ದ ಆಕ್ಟರ್ಸ್ ಆಫ್ ದಿಸ್ ನೃತ್ಯ ನಿರೂಪಣೆ ಅಲ್ಟಿಮೇಟ್ ಶೋ ಆಫ್ ದ ಟ್ಯಾಲೆಂಟ್ಸ್. ಕಂಗ್ರಾಚುಲೇಷನ್ಸ್ ಟು ಆಲ್. ಈ ಸ್ವಾಮಿ ವಿವೇಕಾನಂದ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂದ್ರೆ, ವಿಶ್ವಧರ್ಮ ಸಮ್ಮೇಳನದಲ್ಲಿ ಹೇಳ್ತಾರೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಅದಕ್ಕಿಂತ ಮುಂಚೆ ಎಷ್ಟೋ ಜನ ಹೇಳಿದ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಅದಾದ್ಮೇಲೆ ಎಷ್ಟೋ ಜನ ಹೇಳಿದ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಸ್, ಎಲ್ಲಾ ಭಾಷೆಗಳು ಹೇಳಿದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ. ಬಟ್ ವಾಟ್ ಮೇಡ್ ದ ಡಿಫರೆನ್ಸ್ ವಿತ್ ವಿವೇಕಾನಂದ ಸ್ಪೀಚ್ ವಾಸ್ the entire world knew, okay, what he was saying them during that time, he meant it. ಅವ್ರಿಗೆ ಅಷ್ಟು ಕಮಿಟ್ಮೆಂಟ್ ಇತ್ತು, ಪ್ರತಿಯೊಂದು ಮಾತಿನಲ್ಲಿ ಅವ್ರ ಕಮಿಟ್ಮೆಂಟ್ ಗಟ್ಟಿತನ, ಅವ್ರ ವಿಶ್ವಾಸ ಇತ್ತು. ಅದಕ್ಕೆ 3 ನಿಮಿಷ ಕಂಟಿನ್ಯೂಸ್ ಆಗಿ ಕರ್ನಾಟಕ ಬಂದಿತ್ತು ಅದನ್ನ. ಓಕೆ, ಇದೊಂದು ಹೇಳಿ ಎಸ್ ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ ಎಲ್ಲರಿಗೂ. ಎಲ್ಲಾ ಮಕ್ಕಳಲ್ಲೂ ಒಂದೊಂದು ಆತ್ಮಶಕ್ತಿ ಇರುತ್ತೆ. ಆ ಆತ್ಮಶಕ್ತಿ ಇವತ್ತಿನ ವಿವೇಕಾನಂದ ಸ್ಫೂರ್ತಿ ಕೊಟ್ಟರು. ಮತ್ತೊಂದ್ಸಲ ಇನ್ನೂ ಜಾಸ್ತಿ ಪ್ರಜ್ವಲಿಸಿ ಅಂತ ಆಶಯದೊಂದಿಗೆ ಥ್ಯಾಂಕ್ ಯು. ವಿವೇಕಾನಂದ ಕಲಾ ಕೇಂದ್ರ ವಿದ್ಯಾಪೀಠದ ಮೇಲಿರುವಂತಹ ಈ ಕೇಂದ್ರ ರಾಜ್ಯ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿ ಮತ್ತು ಆರ್ಯಭಟ ಪ್ರಶಸ್ತಿಯನ್ನ ಪಡೆದಿರುವಂತಹದ್ದು. ಎಷ್ಟೋ ವರ್ಷಗಳಿಂದ ಇದನ್ನು ನಡೆಸ್ಕೊಳ್ತಾರೆ. ಅದರ ಡಾಕ್ಟರ್ ವಿ ನಾಗರಾಜ್ ಮಹೋದಯ ಅವರ ಒಂದು 2 ಅನಿಸಿಕೆಯನ್ನ ಶುಭಾಶಯವನ್ನು ನಮ್ಗೆ ಹೇಳ್ಬೇಕು ಅಂತ ಕೇಳ್ತೀನಿ. ನಾನಾಗ್ಲೇ 2 ಸತಿ ಹೇಳಿದೆ, ಮತ್ತೆ ಇನ್ನೂ 1 ಸತಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ನಾನು ಕರೆಯನ್ನ ಕೊಡ್ತಾ ಇದ್ದೀನಿ. ನಮ್ಮಲ್ಲೇ ಬರ್ಬೇಕು ಅಂತಲ್ಲ, ಎಲ್ಲಿಯಾದ್ರೂ ಪರವಾಗಿಲ್ಲ. ದೇಶಕ್ಕೆ ಮಾತ್ರ ಅಲ್ಲ, ರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಳ್ಳೆಯದನ್ನ ಬಯಸಿ, ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥ. ಹಸಿದವರಿಗೆ ಅನ್ನ ಕೊಡ್ಬೇಕು. ನಾ ಏನೇನು ಹೇಳ್ಬೇಕಂತ ಇದೀವಿ ಅಂದ್ರೆ, ವಿವೇಕಾನಂದರು ಏನೇನು ಹೇಳಿದ್ದಾರೆ ಅದೆಲ್ಲ ನಮ್ಮ ಶೋದಲ್ಲಿ ಹೇಳಿದ್ದೀವಿ. ಅದನ್ನ ನೀವು ಅಳವಡಿಸ್ಕೊಳ್ಳಿ. ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ವಿವೇಕಾನಂದ ಕಲಾ ಕೇಂದ್ರ ಇಂತಹ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೂರಾರು ಮಾಡ್ಕೊಂಡು ಬಂದಿದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಸಂಚರಿಸಿ ಎಲ್ಲ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಫೆಸ್ಟಿವಲ್ಸ್, ನಮ್ಮ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಮಾಡಿದೆ. ಯಾರಿಗ ಆಸಕ್ತಿ ಇದೆ ಬನ್ನಿ. ಆಮೇಲೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಾವು ನಿಮ್ಗೆ ಎಲ್ಲರಿಗೂ ಫುಲ್ ಫ್ರೀಯಾಗೇ ನಾವು ಮಾಡ್ಕೊಡ್ತೀವಿ. ಯಾರ ಹತ್ರನೂ ನಾವು ವಿಲ್ ನಾಟ್ ಕಲೆಕ್ಟ್ ಸಿಂಗಲ್ ಪ್ರೈಸ್ ಫ್ರಮ್ ಯು. ಬಟ್ ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮಲ್ಲಿ ಇರತಕ್ಕಂತಹ ಒಂದು ಅಸುಪ್ತ ಶಕ್ತಿಯ ಆ ಪ್ರಕಾಶನಕ್ಕೆ ಒಳ್ಳೆ ಅವಕಾಶವನ್ನ ಕೊಡ್ತೀವಿ. ಬನ್ನಿ. ಅದು ನಾನು ಬಯಸೋದು 2, ಒಂದು ಪಂಕ್ಚುಯಾಲಿಟಿ, ಇನ್ನೊಂದು ಶಿಸ್ತು, ಡಿಸಿಪ್ಲಿನ್. ಅದಿಲ್ಲದೆ ಹೋದ್ರೆ ಪ್ರಯೋಜನ ಆಗಲ್ಲ. ಬರ್ತೀರಾ, ಹೇಗೆಗೋ ಇರ್ತೀರಾ, ಹೇಗೆಗೋ ಮಾಡ್ತೀರಾ, ಅದೆಲ್ಲ ನೋಡಿದಾಗ ನಮ್ಮಗಳಿಗೆ ಬಹಳ ಕಷ್ಟ ಆಗತ್ತೆ, ಹಿಂಸೆ ಆಗುತ್ತೆ. ಯಾಕಂದ್ರೆ ನಾವು ಕಾಣತಕ್ಕಂತ ಭಾರತದ ಕಲ್ಪನೆಯೇ ಬೇರೆ. ಈಗ ನಿಮ್ಗೆ ಕಾರಣ ಬೇರೆ ಬೇರೆ ರೀತಿ. ಆದ್ರೆ ಇಂತಹ ನಿಮ್ಮ ಸ್ನೇಹಿತರ ಜೊತೆ ಇದ್ದಾಗ ಹೆಂಗ್ ಬೇಕಾದ್ರೆ, ಆದ್ರೂ ದೇಶಕ್ಕೋಸ್ಕರವಾಗಿ, ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ಏನನ್ನಾದ್ರೂ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆ ನಿಮ್ಮಲ್ಲಿರ್ಲಿ. ಅದನ್ನ ಇವತ್ತು ಒಂದು ಹೊತ್ತಿಸಿದ್ರೆ ಸಾಕು. ನಾನೇನಾದ್ರು ದೇಶ ಮಾಡ್ಬೇಕು, ವಿವೇಕಾನಂದ ಒಂದು ನುಡಿಯನ್ನ ಅನುಸರಿಸಿದ್ರೆ ಸಾಕು. ನನಗೆ ನಿಮ್ಗಾಗಲೇ ಹೇಳಿದೆ, ಅವ್ರದ್ದು ಒಂದು ಸೆಂಟೆನ್ಸ್ ನಾನ್ ಚಿಕ್ಕ ಹುಡುಗಾಗಿದ್ದಾಗ ತುಂಬಾ ಇಷ್ಟ ಆಗಿದ್ದು, ದೇ ಅಲೋನ್ ಲಿವ್ ಟು ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಗುಡ್, ದೇ ಡೆಡ್ ಅಂಡ್ ಅಲೈವ್. ಇವತ್ತಿಗೂ ಅಷ್ಟೇ, ಇತರರಿಗಾಗಿ ಬದುಕಬೇಕು ಅಂತಹ ಒಂದು ಭವ್ಯ ಜೀವನವನ್ನ ನಡೆಸಬೇಕು. ಅದಕ್ಕೆ ಇವತ್ತೇ ಪಣ ತೊಡಿ ಸೇರಿ ನಿಮ್ಗೆ ಯಾವುದೇ ರೀತಿಯ ಒಂದು ಮಾರ್ಗದರ್ಶನ ಆಗ್ಲಿ, ಅವಕಾಶ ಆಗ್ಲಿ, ಆಸೆ ಇತ್ತು ಅಂದ್ರೆ, ಬರೀ ವಿವೇಕಾನಂದರ ಬಗ್ಗೆ ಮಾತ್ರ ಅಲ್ಲ, ಥಿಯೇಟರ್ ಬಗ್ಗೆ ಆಗ್ಬೋದು ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಆಗ್ಬೋದು, 24/7 ನಾವು ಬರೀ ಯುವಕರಿಗೋಸ್ಕರವಾಗಿ ಆಗಿರ್ತಕ್ಕಂತಹ ಎಚ್ಚೆತ್ತ ಚೇತನ. ಬನ್ನಿ, ನಾವು ಉತ್ಸಾಹದಿಂದ, ಹುಮ್ಮಸ್ಸಿನಿಂದ, ತೆರೆದ ಹೃದಯದಿಂದ ಮಾರ್ಗದರ್ಶನ ನೀಡ್ತೀವಿ. ಖಂಡಿತ ಬನ್ನಿ. ಎಲ್ಲರಿಗೂ ಶುಭವಾದ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ.
ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಉತ್ತಿಷ್ಠತ ಅಂತ ಹೇಳ್ತೀನಿ, ಜಾಗೃತ ಅಂತ ಹೇಳಿ. ಉತ್ತಿಷ್ಠತ ಜಾಗೃತ ಉತ್ತಿಷ್ಠತ. ಜಾಗೃತ. ಧನ್ಯವಾದ.